ನಮಸ್ಕಾರ. ನುಡಿಬೆಳಗು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ. ಜನಸಂಖ್ಯೆ ಬೆಳೆಸೋದು ವಿಕಾಸ ಅಲ್ಲ. ನಮ್ಮ ದೇಶ ಕೆಟ್ಟಿದೆ, ನಮ್ಮ ಜನ ಕೆಟ್ಟಿದ್ದಾರೆ ಅಂತೀವಿ. ಯಾರೋ ಒಂದಷ್ಟು ಜನ ನಮ್ಮ ಮಣ್ಣು ಮಾರಿಕೊಂಡವರನ್ನು ನೋಡಿ, ದನ ತಿನ್ನುವ ಮೇವು ಮಾರಿಕೊಂಡವರನ್ನು ನೋಡಿ ನಾವು ನಮ್ಮ ದೇಶ ಕೆಟ್ಟಿದೆ ಅನ್ನಬಾರದು. ಮಣ್ಣು ಮಾರಿದವರನ್ನು, ಮೇವು ಮಾರಿದವರನ್ನು ನೋಡಿ ದೇಶಕ್ಕೆ ಭವಿಷ್ಯ ಇಲ್ಲ ಎಂದು ಭಾವಿಸುವ ಬದಲು, ಸಿಯಾಚಿನ್ನಂತಹ ಹಿಮಾಚ್ಛಾದಿತ ಪ್ರದೇಶದಲ್ಲಿ ಹಿಮದೊಳಗೆ ಬಿದ್ದು 6 ದಿನವಾದರೂ ನಮ್ಮ ಗಡಿಯನ್ನು ರಕ್ಷಣೆ ಮಾಡುತ್ತಾರಲ್ಲ, ಹನುಮಂತಪ್ಪ ಕೊಪ್ಪದ ಅಂತಹ ಸೈನಿಕರು ನಮ್ಮ ದೇಶದಲ್ಲಿ ಇದ್ದಾರಲ್ಲ ಎಂದು ಹೆಮ್ಮೆ ಪಡಬೇಕು. ಕಾಡುಗಳ್ಳ ವೀರಪ್ಪನನ್ನು ನೋಡಿ ದುಃಖ ಪಡೋದಕ್ಕಿಂತ ವಿಶ್ವೇಶ್ವರಯ್ಯ ಅವರಂತಹ ವ್ಯಕ್ತಿ ಹುಟ್ಟಿದ ನಾಡಿನಲ್ಲಿ ನಾವು ಹುಟ್ಟಿದ್ದೀವಿ ಅಂತ ಹೆಮ್ಮೆ ಪಡಬೇಕು. ಈ ದೇಶವನ್ನು ಕಟ್ಟಲು ಸಾವಿರಾರು ಜನ ತ್ಯಾಗ ಬಲಿದಾನ ಮಾಡಿದ್ದಾರೆ. ನಾವು ಇವತ್ತು ಆರಾಮ್ ಇದ್ದೇವೆ ಅಂದರೆ ಅವರ ಕೊಡುಗೆ ಬಹಳ ದೊಡ್ಡದಿದೆ. ಬರೀ ದೊಡ್ಡ ದೊಡ್ಡ ಜನ ದೇಶಕ್ಕೆ ತ್ಯಾಗ ಮಾಡಿದ್ದಾರೆ ಅಂತಲ್ಲ, ಸಣ್ಣ ಸಣ್ಣ ಜನ ಕೂಡ ದೇಶವನ್ನು ಕಟ್ಟಲು ಕೊಡುಗೆ ನೀಡಿದ್ದಾರೆ. ಕುರಿ ಕಾಯೋ ಹುಡುಗ ಕಾಳಿದಾಸ ಆಗಿದ್ದು ಇದೇ ಭೂಮಿಯಲ್ಲಿ, ಗುಡಿಸಿಲಲ್ಲಿ ಇದ್ದ ಚಾಣಕ್ಯ ಸಾಮ್ರಾಜ್ಯ ಕಟ್ಟಿದ್ದು ಇದೇ ಮಣ್ಣಿನಲ್ಲಿ, ಬೀದಿ ದೀಪದಲ್ಲಿ ಓದಿ ಬೆಳೆದ ಅಂಬೇಡ್ಕರ್ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದು ಇದೇ ಭೂಮಿಯಲ್ಲಿ, ಬೋಟು ಕಟ್ಟುವವನ ಮಗ ದೊಡ್ಡ ವಿಜ್ಞಾನಿಯಾಗಿದ್ದು ರಾಷ್ಟ್ರಪತಿಯಾಗಿದ್ದು ಇದೇ ಮಣ್ಣಲ್ಲಿ ಅಲ್ಲವೇನು? ಇದರ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು. ದೇಶ ವಿಕಾಸ ಆಗೋದು ಅಂದರೆ ದೊಡ್ಡ ದೊಡ್ಡ ಕಟ್ಟಡಗಳು ಬರೋದಲ್ಲ. ಭಾರತ ಬೇರೆ ದೇಶದ ಮೇಲೆ ದಾಳಿ ಮಾಡಿ ನಮ್ಮ ಗಡಿಗಳನ್ನು ವಿಸ್ತಾರ ಮಾಡೋದಲ್ಲ. ನಮ್ಮ ಜನಸಂಖ್ಯೆಯನ್ನು ಹೆಚ್ಚು ಮಾಡೋದು ಅಲ್ಲ. ವಿಕಾಸ ಅಂದರೆ ವಾಸ್ತವದಿಂದ ಸಾಧ್ಯತೆಯೆಡೆಗಿನ ಪಯಣ. ಬಹಿರಂಗ ವಿಕಾಸ ಒಂದೇ ಅಲ್ಲ, ಅಂತರಂಗದ ವಿಕಾಸವೂ ಆಗಬೇಕು. ಒಂದು ಮೊಗ್ಗು ಅರಳಿ ಸುಗಂಧ ಬೀರೋದು ವಿಕಾಸ. ಎಲ್ಲ ಬೀಜಗಳು ವೃಕ್ಷವಾಗೋದಿಲ್ಲ. ಕೆಲವು ಮಾತ್ರ ಮಣ್ಣಿನ ಸತ್ವವನ್ನು ಹೀರಿ ಮರವಾಗಿ ಬೆಳೆಯುತ್ತವೆ. ಬೀಜ ವಾಸ್ತವ, ಮರವಾಗಿ ಬೆಳೆಯೋದು ಸಾಧ್ಯತೆ. ಎಲ್ಲೋ ಗುಡ್ಡದಲ್ಲಿ ಬಿದ್ದ ಮಳೆಯ ಹನಿ ವಾಸ್ತವ, ಅದು ಕೃಷ್ಣೆಯಾಗಿ ಹರಿಯೋದು ಸಾಧ್ಯತೆ ಅಥವಾ ಸಾಮರ್ಥ್ಯ. ಬಿಂದು ಸಿಂಧು ಆಗುವುದು ಸಾಮರ್ಥ್ಯ. ಸಿದ್ಧಾರ್ಥ ವಾಸ್ತವ, ಗೌತಮ ಬುದ್ಧ ಸಾಮರ್ಥ್ಯ, ನರೇಂದ್ರನಾಥ ವಾಸ್ತವ, ವಿವೇಕಾನಂದ ಸಾಧ್ಯತೆ. ಒಂದು ಟೇಬಲ್ ಇದ್ದರೆ ಅದು ಬರೀ ಟೇಬಲ್ ಅಷ್ಟೇ, ಒಂದು ಕುರ್ಚಿ ಇದ್ದರೆ ಅದು ಬರೀ ಕುರ್ಚಿ ಅಷ್ಟೇ. ಆದರೆ ಒಂದು ಬರೀ ಮಗುವಲ್ಲ, ಹಲವು ಸಾಧ್ಯತೆ ಅದು. ನಾವು ಬರೀ ಉಸಿರು ತೆಗೆದುಕೊಳ್ಳೋದು ಬಿಡೋದು ಮಾಡಿ ಸತ್ತರೆ ಪ್ರಯೋಜನ ಇಲ್ಲ. ಹೀಗಾದರೆ ಅದು ನಿಧಾನ ಸಾವು. ಅಗಾಧ ಸಾಧ್ಯತೆಗಳೊಂದಿಗೆ ಹುಟ್ಟಿದ ಮಗುವೊಂದು ವೃದ್ಧಾಪ್ಯದ ಕಡೆಗೆ ಬೆಳೆಯಬಾರದು, ಎತ್ತರಕ್ಕೆ ಬೆಳೆಯಬೇಕು. ಅದು ವಿಕಾಸ. ಹೃದಯ ವಿಕಾಸ ಆಗುತ್ತಿರಬೇಕು. ನಮಸ್ಕಾರ. ಧನ್ಯವಾದಗಳು.